ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಇವತ್ತು ಪೂರ್ತಿ ಹಸಿರು ತುಂಬೋಗ್ಬಿಟ್ಟಿದೆ ಬೋರ್ಡು. ನೋಡಿ ಹಿಂಗೆ ಸ್ಟಾಕ್ ಮಾರ್ಕೆಟು ವರ್ಕ್ ಆಗುವಂಥದ್ದು. ಸುಮಾರು ಎಲ್ಲೋ ನೆಗೆಟಿವ್ ಆಯಿತು ಹಂಗಾಯಿತು ಅಂತ ಬರೀ ನ್ಯೂಸ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ತಾ ಕೂತ್ರೆ ಫಂಡಮೆಂಟಲ್ಸು ಟೆಕ್ನಿಕಲ್ಸ್ನ ಮರಿತಾ ಹೋಗ್ತೀವಿ. ನಿನ್ನೆ ಕೂಡ ಮಾತಾಡಿದ್ವಿ ಸಾಕಷ್ಟು ವಿಚಾರಗಳು, ಅದನ್ನ ಮಾತಾಡ್ತಾ ಹೋಗೋಣ. ನೋಡಿ ನಿನ್ನೆ ಇದಕ್ಕೆ ಸುಮಾರು ಜನ ಅಫೆಂಡ್ ಆಗಿಬಿಟ್ಟಿದ್ದಾರೆ, ಪೊಲಿಟಿಕಲ್ ಬಂತು ಅಂತ. ಫಸ್ಟ್ ಆಫ್ ಆಲ್ ನಾನು ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ನಿಮ್ಮದು ಪೊಲಿಟಿಕಲ್ ವ್ಯೂಸ್ ಏನು ಬೇಕಾದ್ರೂ ಇರ್ಬೋದು, ಅದು ಎಲ್ಲಿ ತೋರಿಸ್ಬೇಕು, ನಾವು ವೋಟ್ ಮಾಡೋಕ್ಕೆ ಹೋಗ್ತೀವಲ್ಲ ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆಸರೆ ಚಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನೋಡಿ, ಒಂದು ಹೇಳ್ಬಿಡ್ತೀನಿ ನೋಡಿ, ಪೊಲಿಟಿಷಿಯನ್ಸು ನಮ್ಮ ಮುಂದೆ ಏನು ಬೇಕಾದ್ರೂ ಬಂದು ಹೇಳ್ತಾ ಇರ್ಬೋದು, ಅವರು ಚೆನ್ನಾಗೇ ಇರ್ತಾರೆ. ಕಾರ್ಪೊರೇಟ್ಸ್ಗಳ ಜೊತೆ ಎಲ್ಲರೂ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಹೋಗ್ತಾರೆ. ಈಗ ಯಾರದೇ ಒಬ್ಬರು ಬಿಸ್ನೆಸ್ ಮನ್ ಹೆಸರು ಇಟ್ಕೊಂಡು ಯಾವುದೇ ಪಾರ್ಟಿ ಮಾತಾಡ್ತಾ ಹೋಗ್ಬೋದು. ಅವ್ರವ್ರ ಸ್ಟೇಟ್ಗಳಲ್ಲಿ ಯಾವ್ಯಾವ ರೀತಿ ಡೀಲ್ಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೊಂಬನ್ನಿ, ಅಥವಾ ನೆನ್ನೆ ಬಂದ ರಿಪೋರ್ಟ್ನ ಒಂದ್ಸಲ ಓದಿ ಕೂತ್ಕೊಂಡು ಯಾವ್ಯಾವ ಸ್ಟೇಟ್ ಇನ್ವಾಲ್ವ್ ಆಗಿತ್ತು ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಕಾರ್ಪೊರೇಟ್ಗಳನ್ನು ಸುಮ್ಮನೆ ಅದೆಲ್ಲ ಮೀಡಿಯಾ ಗಿಮಿಕ್ಕು ಜನರನ್ನು ಮಳ್ ಮಾಡೋಕ್ಕೆ ಇದು ನಡೀತಾ ಇರುತ್ತೆ. ಯಾವುದೇ ಪಾರ್ಟಿ ಆಗಲಿ ನಾನು ಹೇಳ್ತಾರಂಥದ್ದು, ಕಾರ್ಪೊರೇಟ್ಸ್ಗಳನ್ನು ಯಾರು ಎದುರಾಕೋಕ್ಕೆ ಹೋಗೋದಿಲ್ಲ. ಕಾರ್ಪೊರೇಟ್ಸ್ಗಳು ಕೂಡ ಪೊಲಿಟಿಷಿಯನ್ಸ್ನ ಎದುರಾಕೋಕ್ಕೆ ಹೋಗೋದಿಲ್ಲ. ಎಷ್ಟೇ ಯಾರೋ ಒಬ್ರು ಹೇಳ್ತಾ ಇದ್ರು ಕೂಡ ಅದ್ರ ಬಗ್ಗೆ ಯಾರಾದ್ರು ವಿರುದ್ಧವಾಗಿ ಯಾರೋ ಬಂದು ಮಾತಾಡೋದು ಕೇಳಲ್ಲ. ಯಾಕೆಂದರೆ ಮುಂದೆ ಒಂದು ಗೌರ್ಮೆಂಟ್ ಹೋಗಿ ಇನ್ನೊಂದು ಗೌರ್ಮೆಂಟ್ ಬಂದಾಗ ಅವ್ರು ಇವ್ರಿಗೆ ಬೇಕು, ಇವ್ರು ಅವ್ರಿಗೆ ಬೇಕು. ಸೊ ಅದು ಹೋಗ್ತಾ ಹೋದರೆ ಸ್ವಲ್ಪ ಡಾರ್ಕ್ ಸೈಡ್ ಆಗ್ತಾ ಹೋಗುತ್ತೆ. ಪಾಪ ಜನಗಳು ನೀವು ಅದ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟು ನೀವು ನಿದ್ದೆ ಊಟ ಎಲ್ಲ ಬಿಟ್ಟು ಹೋಗ್ತೀರಾ. ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಆಸ್ ಎ ಟ್ರೇಡರ್ ನಿಮಗೆ ಇದೆಲ್ಲ ನೋಡಿ, ಒಂದು ಡ್ರಾಬ್ಯಾಕ್ ಏನಾಗ್ತಾ ಹೋಗುತ್ತೆ ಅಂತಂದರೆ, ಟ್ರೇಡರ್ ಆಗ್ತಾ ಹೋದ್ರಿ ಅಂತಂದರೆ ನೀವು ಎಮೋಷನ್ ಲೆಸ್ ಆಗಬೇಕಾಗುತ್ತೆ. ಎಮೋಷನ್ಸು ಅಲ್ಲಿ ತುಂಬ ಒಂದು ಪಾಸಿಟಿವಿಟಿಗೂ ತುಂಬ ಜಾಸ್ತಿ ರಿಯಾಕ್ಟ್ ಮಾಡೋಂಗಿಲ್ಲ, ನೆಗೆಟಿವ್ಗೂ ಜಾಸ್ತಿ ರಿಯಾಕ್ಟ್ ಮಾಡೋಂಗಿಲ್ಲ. ಎರಡನ್ನೂ ಒಂದೇ ಥರ ನೋಡ್ತಾ ಹೋಗಬೇಕು. ಅದು ಸ್ಟಾಕ್ ಮಾರ್ಕೆಟ್ ಕಲಿಸುವಂಥ ಒಂದು ಸಮಸ್ಥಿತಿ. ಸೊ ಅದನ್ನು ಹೇಳ್ಕೊಂಡು ಮುಂದುವರಿತಾ ಹೋಗೋಣ ಅಂತ ಇವತ್ತು. ಸೊ ಇವತ್ತು ಎಲ್ಲ ಕಡೆ ಗ್ರೀನ್ ಬಂದಿದೆ. ಯಾವುದೋ ಒಂದು ಸ್ಟಾಕ್ ಮಾತ್ರ ಇವತ್ತು ರೆಡ್ಡಲ್ಲಿ ಎಂಡ್ ಆಗಿರೋದು. ರೆಡ್ ಅಂತ ಹೇಳೋಕ್ಕಾಗಲ್ಲ. ಬಜಾಜ್ ಆಟೋ ಫ್ಲಾಟ್ ಎಂಡಿಂಗ್ ಆಗಿದೆ, 0.25% ನೋಡಿ. ಇಂಥ ಒಂದು ಬುಲ್ಲಿಶ್ ಕ್ಯಾಂಡಲ್ ಇವತ್ತು ಮಾರ್ಕೆಟ್ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಇವತ್ತಿನ ಟಾಪ್ ಗೇನರ್ ಅಂದರೆ SBI 4.5% ಅಮೌಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಟಾಪ್ ಲೂಸರ್ ಅದೇ ಬಜಾಜ್ ಆಟೋ. ಅಕ್ರಾಸ್ ಸೆಕ್ಟರಲ್ಲಿ ಇವತ್ತು ಒಂದು ಗ್ರೀನ್ ಬಂದಿದೆ. ಯಾರು ಬೈ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು FIDA ಡೇಟಾ ಬರುತ್ತೆ, ಅದು ನೋಡಿಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಜೊತೆಗೆ ನೆನ್ನೆ ಒಬ್ಬರು ಇಂಪಾರ್ಟೆಂಟ್ ಕಮೆಂಟ್ ಹಾಕಿದ್ರು, ಸರ್ 20ನೇ ತಾರೀಕು ಆದಮೇಲೆ ಈ ಲಾಟ್ ಸೈಜ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರಿ, ಏನು ಚೇಂಜ್ ಆಗಿಲ್ವಲ್ಲ, ಏನು ಕತೆ ಅಂತ. ಅದಕ್ಕೆ ನಾನು ಕಮೆಂಟ್ ರಿಪ್ಲೈ ಮಾಡಿದ್ದೆ ಸರ್ ನಿಮಗೆ. ಅದರದ್ದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನೋಡಿ ಏನಾಗಿದೆ ಅಂತಂದರೆ, 25 75 ಮಾಡ್ತಾರೆ ಲಾಟ್ ಸೈಜು ನಿಫ್ಟಿ 50ನಲ್ಲಿ. ಬ್ಯಾಂಕ್ ನಿಫ್ಟಿ 15 30 ಮಾಡ್ತಾರೆ. ಫಿನ್ ನಿಫ್ಟಿ 25 65, ಮಿಡ್ ಕ್ಯಾಪ್ 50 120, ಅದು ನೀವು ನೆಕ್ಸ್ಟ್ 50 25. ಇದಿಷ್ಟರಲ್ಲಿ ಈ 4 ಕೂಡ ನಮ್ಗೆ ಏನಾಗ್ತಾ ಹೋಗುತ್ತೆ, ಬರೀ ಮಂತ್ಲಿ ಎಕ್ಸ್ಪೈರಿ ಉಳಿಯುತ್ತೆ. ನಿಫ್ಟಿ ಮಾತ್ರ ವೀಕ್ಲಿ ಎಕ್ಸ್ಪೈರಿ ಉಳಿತಾ ಹೋಗುತ್ತೆ, ವೀಕ್ಲಿ ಮಂತ್ಲಿ ಎರಡು ಉಳಿತಾ ಹೋಗುತ್ತೆ ಅಂತ ರೂಲ್ಸ್ ಇದು. ನವೆಂಬರ್ 20ರಿಂದ ಜಾರಿ ಆಗುತ್ತೆ. ಬಟ್ ಯಾಕೆ ಇವಾಗ ಜಾರಿ ಆಗಿಲ್ಲ, ಲಾಟ್ ಸೈಜಲ್ಲಿ ಅಷ್ಟೇ ಇದೆಯಲ್ಲ ಅಂತ ನಿಮಗೆ ಬಂದಿದೆ ಕ್ವಶನ್ನು. ಅದು ಯಾಕೆ ಆ ಥರ ಆಗುತ್ತೆ ಅಂತಂದರೆ, ನೋಡಿ NSE ನೀವು ಹೋಗ್ಬಿಟ್ಟು ನೋಡಿದ್ರೆ ಆಪ್ಷನ್ ಚೇನ್ ತೆಗೆದು 5 ವರ್ಷದ್ದು ನಮಗೆ ಡೆರಿವೇಟಿವ್ ಕಾಂಟ್ರಾಕ್ಟ್ಸು ಮುಂಚೆನೇ ಕೊಟ್ಬಿಡ್ತಾರಲ್ವಾ. ಸೊ ಒಂದು 2 ತಿಂಗಳದ್ದು ಮುಂಚೆನೇ ಅಡ್ವಾನ್ಸ್ ಆಗಿ ಸಿಕ್ಕಿರುತ್ತೆ ವೀಕ್ಲಿ ಎಕ್ಸ್ಪೈರಿಗಳು. ಮಂತ್ಲಿ ಎಕ್ಸ್ಪೈರಿಗಳದ್ದು ಒಂದು 3-4 ತಿಂಗಳು ಮುಂಚೆನೇ ಸಿಕ್ಬಿಟ್ಟಿರುತ್ತೆ. ಸೊ ಈಗ ರೂಲ್ಸ್ ತಂದಿದ್ದಾರೆ, ಆದರೂ ಕೂಡ ಇದು ಎಫೆಕ್ಟ್ ಆಗೋಕ್ಕೆ ಆಲ್ರೆಡಿ ಅದಿತ್ತಲ್ಲ, ಅವೈಲೇಬಲ್ ಇತ್ತಲ್ಲ, ಜನ ಅದರಲ್ಲೇ ಪೊಸಿಷನ್ ತೊಗೊಂಡ್ಬಿಟ್ಟಿದ್ರಲ್ಲ. ಹಾಗಾಗಿ ಇಮಿಡಿಯೇಟಾಗಿ ಜಾರಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಕೊನೆಯ ವೀಕ್ಲಿ ಎಕ್ಸ್ಪೈರಿ, ಇವಾಗಿರೋ ಎಕ್ಸಿಸ್ಟಿಂಗ್ ಲಾಟ್ ಸೈಜಲ್ಲಿ ಕೊನೆಯ ವೀಕ್ಲಿ ಎಕ್ಸ್ಪೈರಿ ಯಾವಾಗ ಮುಗಿಯುತ್ತೆ ಅಂದರೆ ನಿಫ್ಟಿಗೆ, ಅಂದರೆ ಇವಾಗ 25 ಅಲ್ಲ, 25 ಕ್ವಾಂಟಿಟಿ ಎಲ್ಲಿ ತನಕ ಇರುತ್ತೆ, 19 ಡಿಸೆಂಬರ್ 2024 ತನಕ ಇದೇ ರೀತಿ ಇರುತ್ತೆ ವೀಕ್ಲಿ ಎಕ್ಸ್ಪೈರಿಗಳು. ಸೊ ಎಲ್ಲದೂ ಹೆಚ್ಚು ಕಮ್ಮಿ ಹೇಳಬೇಕು ಅಂತಂದರೆ ಒಂದು ಮಾತಲ್ಲಿ ಜನವರಿಯಿಂದನೇ ನೆಕ್ಸ್ಟು ನಿಮಗೆ ಆ್ಯಕ್ಚುಲ್ ಲಾಟ್ ಸೈಜ್ದು ಇಂಪ್ಯಾಕ್ಟ್ ಗೊತ್ತಾಗ್ತಾ ಹೋಗುವಂಥದ್ದು. ಅಲ್ಲಿ ತನಕ ಏನೂ ಗೊತ್ತಾಗ್ತಾ ಹೋಗಲ್ಲ. ನೋಡಿ ವೀಕ್ಲಿ ಎಕ್ಸ್ಪೈರಿ 2 ಜನವರಿ 2025 ಬರುತ್ತಲ್ಲ ನಿಫ್ಟಿದು, ಅದು ಫಸ್ಟ್ ಎಕ್ಸ್ಪೈರಿ ಆಗಿ ವೀಕ್ಲಿ ಎಕ್ಸ್ಪೈರಿ ಆಗಿರುತ್ತೆ ವಿತ್ ರಿವೈಸ್ಡ್ ಲಾಟ್ ಸೈಜ್. ರಿವೈಸ್ಡ್ ಲಾಟ್ ಸೈಜ್ ಅಂದರೆ ಎಷ್ಟು, 25 ಬದಲಿಗೆ 75 ಆಗ್ತಾ ಹೋಗುತ್ತೆ. ಅದೇ ರೀತಿ ಮಂತ್ಲಿ ಎಕ್ಸ್ಪೈರಿ ನೋಡೋದಾದರೆ ಜನವರಿದು ಇರುತ್ತಲ್ಲ ಮಂತ್ಲಿ ಎಕ್ಸ್ಪೈರಿ, ಆ ಮಂತ್ಲಿ ಎಕ್ಸ್ಪೈರಿ 25ರಲ್ಲೇ ಇರುತ್ತೆ. ಮತ್ತು ಹೆಂಗೆ ಎಕ್ಸಿಸ್ಟಿಂಗ್ ಪೊಸಿಷನ್ ಅಂದರೆ ಅವಾಗ ನೀವು ಯೋಚನೆ ಮಾಡಬೇಕು, ಅವಾಗ ಹೊಸ ಪೊಸಿಷನ್ ತೊಗೊಳಕ್ಕೆ ಹೋಗಬೇಕು ಅಂತಂದರೆ ನಿಮಗೆ ವೀಕ್ಲಿ ಎಕ್ಸ್ಪೈರಿಗಳು ಆಲ್ರೆಡಿ ಶಿಫ್ಟ್ ಆಗಿಬಿಟ್ಟಿರುತ್ತೆ. ಅಂದರೆ ಒಂದು ಲಾಟಿಗೆ 75 ಕ್ವಾಂಟಿಟಿ ಕೊಡಬೇಕು. ಆದರೆ ಜನವರಿ ಮಂತ್ಲಿ ಎಕ್ಸ್ಪೈರಿ ನಿಮಗೆ 75ಕ್ಕೆ 3 ಲಾಟ್ ಸಿಕ್ಬಿಡುತ್ತೆ. ಅದೊಂದು ಅಡ್ವಾಂಟೇಜ್. ಅವಾಗ ಏನಾಗುತ್ತೆ ಅಂತ ನೋಡೋಣ, ಇಂಟ್ರೆಸ್ಟಿಂಗ್ ಆಗಿರ್ಬೋದು ಜನವರಿ ಮಂತ್ ಎಂಡ್ ಎಕ್ಸ್ಪೈರಿ. ಯಾಕಂದರೆ US ಅಲ್ಲಿ ಬೇಕಾದ್ರೆ ಗೌರ್ಮೆಂಟ್ ಬೇರೆ ಹೊಸದಾಗಿ ಬಂದಿರುತ್ತೆ, ಅದೆಲ್ಲ ನೋಡ್ತಾ ಹೋಗೋಣ, ಇಂಟ್ರೆಸ್ಟಿಂಗ್ ಆಗ್ಬೋದು ಜನವರಿ ಮಂತ್ಲಿ ಎಕ್ಸ್ಪೈರಿ. ಅದೇ ರೀತಿಯಾಗಿ ಫೆಬ್ರವರಿದು ಮಂತ್ಲಿ ಎಕ್ಸ್ಪೈರಿ ರಿವೈಸ್ ಲಾಟ್ ಸೈಜಲ್ಲಿ ಯಾವಾಗ ಫೆಬ್ರವರಿಯಿಂದ ಇಂಪ್ಯಾಕ್ಟ್ ಆಗುತ್ತೆ, ಜನವರಿನಲ್ಲಿ ಅದೇ ಸೈಜ್ ಇರುತ್ತೆ ಅಂತ ಹೇಳಿದಾರಲ್ವಾ. ಅದೇ ರೀತಿ ಕ್ವಾರ್ಟರ್ಲಿ ಹಾಫ್ ಇಯರ್ಲಿದು ಕೂಡ ಮುಂಚೆನೇ ಸಿಕ್ಕಿರೋದ್ರಿಂದ ಅದು ನೋಡಿ ಅದೆಲ್ಲದು ಕೂಡ ಅದೇ ರೀತಿಯಾಗಿರುತ್ತೆ. ಅಂದರೆ 26ರಿಂದ ಅದು ಎಫೆಕ್ಟಿವ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವಾಗ ವೀಕ್ಲಿ ಎಕ್ಸ್ಪೈರಿಗಳಿಲ್ಲ. ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಇದರಲ್ಲೆಲ್ಲ ವೀಕ್ಲಿ ಎಕ್ಸ್ಪೈರಿ ಮುಗಿದೋಯ್ತಲ್ವಾ. ಇದರಲ್ಲೂ ಕೂಡ ಇವಾಗ ಈಗ ನವಂಬರ್ದು ಮಂತ್ಲಿ ಎಕ್ಸ್ಪೈರಿ ಆಗಿರ್ಬೋದು, ಅಥವಾ ಡಿಸೆಂಬರ್ದು ಮಂತ್ಲಿ ಎಕ್ಸ್ಪೈರಿ ಆಗಿರ್ಬೋದು, ಅಥವಾ ಜನವರಿದು ಮಂತ್ಲಿ ಎಕ್ಸ್ಪೈರಿ ಆಗಿರ್ಬೋದು, ಆ ಮೂರು ಕೂಡ ಏನು ಎಕ್ಸಿಸ್ಟಿಂಗ್ ಲಾಟ್ ಸೈಜ್ ಇದೆಯೋ ಅದರಲ್ಲೇ ಮುಗಿಯುತ್ತೆ, ಅದರಲ್ಲೇನೋ ಅನುಮಾನ ಬೇಡ. ಸೊ 29 ಜನವರಿ ತನಕ ಬ್ಯಾಂಕ್ ನಿಫ್ಟಿದಲ್ಲಿ ಇವಾಗ ಏನಿದೆಯೋ ಸೈಜು ಅದೇ ಇರುತ್ತೆ. ಅಂದರೆ ಎಷ್ಟು ನಿಮಗೆ 15 ಕ್ವಾಂಟಿಟಿ ಇದೆ ಅಲ್ವಾ, ಅದೇ ಇದೆ. 26 ಫೆಬ್ರವರಿ 2025 ಫೆಬ್ರವರಿ ಮಂತ್ಲಿ ಎಕ್ಸ್ಪೈರಿ ಇದೆಯಲ್ಲ, ಆವಾಗಿಂದ ಚೇಂಜ್ ಆಗ್ತಾ ಹೋಗುತ್ತೆ. ಸೇಮ್ ಫಾರ್ ಫಿನ್ ನಿಫ್ಟಿ, ಸೇಮ್ ಫಾರ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ. ನಿಮಗೆ ಹೋಪ್ಫುಲಿ ಇದು ಕ್ಲಾರಿಟಿ ಗೊತ್ತಾಗಿದೆ ಅನ್ಸುತ್ತೆ. ಸರ್ಕ್ಯುಲರ್ ಬಂದಿತ್ತು ಅವತ್ತಿನ ವೀಡಿಯೋದಲ್ಲಿ ಹೇಳಿದ್ದೆ ನಾನು, ಬೇಕಾದ್ರೆ ಇದನ್ನ ಒಂದು ಶಾರ್ಟ್ ಕ್ಲಿಪ್ ಮಾಡಿ ಹಾಕ್ತೀನಿ, ಯಾರಿಗಾದರೂ ಡೌಟ್ ಇದ್ದರೆ ಅದು ಆರಾಮಾಗಿ ಸಿಗ್ತಾ ಹೋಗುತ್ತೆ. ಸೊ ಕ್ವಿಕ್ಕಾಗಿ ಇವಾಗ ಮಾತಾಡ್ತೋಗೋಣ ಏನಾಗಿತ್ತು ಟ್ರೇಡ್ ಅಂತ. ಮೊದಲನೇದಾಗಿ ನಿಫ್ಟಿ. ಸೊ ನೆನ್ನೆ ಏನು ಮಾತಾಡಿದ್ವಿ, ನಾನು 200 ಮೂವಿಂಗ್ ಅವರೇಜ್ ಹತ್ರ ಬಂದಿದೆ ನಿಫ್ಟಿ. ಇಲ್ಲಿ ಒಂದು ಸ್ವಲ್ಪ ಸಪೋರ್ಟ್ ಬಿಲ್ಡಪ್
ಆಗ್ತಾ ಇರೋದು ಕಾಣಿಸ್ತಾ ಇದೆ. ಹಿಂದೆ ಒಂದು ಒಳ್ಳೆ ಪ್ರೈಸೇಷನ್ ಲೆವೆಲ್ ಕೂಡ ಕಾಣಿಸ್ತಾ ಇದೆ. ಗ್ಯಾಪ್ ಡೌನ್ ಆಯಿತು ಮತ್ತೊಂದು, ಆದ್ರೂ ಕೂಡ ನಾನು ಜಾಸ್ತಿ ಫೇವರ್ ಆಗಿ ಇರೋದಿಲ್ಲ ಕೆಳಗಡೆ ಸೈಡಲ್ಲಿ. ನಾನು ತುಂಬ ಹುಷಾರಾಗಿರ್ತೀನಿ. ನಾನೊಂದು ರೇಂಜ್ ಬೌಂಡ್ ಎಕ್ಸ್ಪೈರಿನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳೋಗಿದೆ. ಇವತ್ತೇನಾಯಿತು, ಒಳಗಡೆ ಓಪನ್ ಆಯಿತು, ಝೋನ್ ಒಳಗಡೆ ಓಪನ್ ಆಯಿತು. ಸೊ ಇದು ವೈದ್ಯ ಹೇಳಿದ್ದು, ರೋಗಿ ಹೇಳಿದ್ದು, ಒಬ್ಬರಿಗೆ ಬಯಸಿದ್ದು ಎರಡು ಹಾಗೆ ಆಯಿತು ಅನ್ನೋ ಥರ ಆಗುತ್ತೆ ನೋಡಿ. ಇವತ್ತು ಸ್ವಲ್ಪ ಡಬ್ಲ್ಯೂ ಪ್ಯಾಟರ್ನ್ ಮಿಸ್ ಆಗ್ಬೋದಲ್ಲ ಅಂತ ಅನ್ಸಿರ್ಬೋದು ಕೆಲವರಿಗೆ, ಬಟ್ ಅಷ್ಟು ಕ್ಲಿಯರ್ ಇರಲಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ 23,800 ಈ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್, ಹಿಸ್ಟಾರಿಕಲ್ ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾತಾಡಿದ್ವಿ. ಅಲ್ಲಿ ನಮಗೆ ಕ್ಲೀನಾಗಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಬಂದಿತ್ತು. ಅದ್ರ ಮಾರ್ದಿಂದ ನೋಡಿ ಫುಲ್ 2 ದಿನ ಸೂಪರ್ ಆಗಿರುವಂಥ ರ್ಯಾಲಿ. ಇಲ್ಲೂ ಅದೇ ಥರ ಒಂದು ಟ್ರೇಡ್ ಇತ್ತಲ್ಲ, ಹೆಚ್ಚು ಕಮ್ಮಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಥರ ಇತ್ತಲ್ಲ. ನಾವು ನೆನೆ ಯಾಕೆ ಇಷ್ಟು ದೊಡ್ಡ ರೇಂಜನ್ನು ಇವತ್ತು ಪ್ಲಾನ್ ಮಾಡಬಾರ್ದಾಗಿತ್ತು ಅಂದರೆ, ಮಾಡೋಂಗಿರಲಿಲ್ಲ. ಯಾಕೆ ಆ ಥರ ಮಾಡಲಿಲ್ಲ ಅಂತಂದರೆ, ಇಲ್ಲಿ ಬಂದಿರೋ ಡಬ್ಲ್ಯೂ ಪ್ಯಾಟರ್ನ್ ನೋಡಿ, ಇಲ್ಲಿ ಒಂದು ದೊಡ್ಡ ಫಾಲ್ ಆಗಿ ಸಣ್ಣ ಮೂಮೆಂಟಲ್ಲಿ ಈ ರೀತಿ ಮೂಮೆಂಟ್ ಮಾಡಿಬಿಟ್ಟು ನಮಗೆ ಅಲ್ಲಿ ಹೋಗೋಕ್ಕೆ ಜಾಗ ಇದೆ. ಅಟ್ಲೀಸ್ಟ್ ನಿಮಗೆ ರಿಸ್ಟ್ ಕೊಡ್ತು ಇಲ್ಲಿ ತನಕ ಬಂದರೂ ನಿಮಗೆ ಒಳ್ಳೆ ಟ್ರೇಡ್ ಇದೆ. ಬಟ್ ಇಲ್ಲೇನಾಗಿದೆ, ಮಧ್ಯದಲ್ಲಿ ಮಾಡಿರೋಂಥ ಡಬ್ಲ್ಯೂ ಬರಿಬೇಕಾದ್ರೆ ಹೆಂಗೆ ಬರಿತೀವಿ ತಾನೆ, ಹಿಂಗೆ ಬರಿಬೇಕು. ಹಿಂಗೆ ಬರೆದ್ಬಿಟ್ರೆ ಅದೊಂಥರ ಕಷ್ಟ. ಅದು ಡಬ್ಲ್ಯೂ ಅನ್ನೋಕ್ಕಿಂತ ಡಬಲ್ ವಿ ಅನ್ನೋ ಹಂಗೆ ಆಗ್ಬಿಡುತ್ತೆ. ಸೊ ಇಲ್ಲಾಗಿದೆ ಅದೇನೆ ಆಯಿತು. ಇಲ್ಲಿ ದೊಡ್ಡ ಮೂಮೆಂಟ್ ಇದೆ ಅಂತ ನಿಮ್ಗೆ ಅನಿಸಿದ್ರು, ಇಲ್ಲಿ ನೋಡಿ ಇಷ್ಟು ದೊಡ್ಡ ಮೂಮೆಂಟ್ ಆಗಿದೆ, ಅದೇ ರೀತಿಯಾಗಿ ಇಷ್ಟು ದೊಡ್ಡ ಮೂಮೆಂಟ್ ಆಗಿದೆ. ಸೊ 2 ದೊಡ್ಡ ವಾಲಟೈಲ್ ಮೂಮೆಂಟ್ ಆಗಿರೋದ್ರಿಂದ ಈ ವಾರ ಒಂದು ಅಂದರೆ ಸೆನ್ಸೆಕ್ಸ್ ಎಕ್ಸ್ಪೈರಿಯನ್ಸ್ ನೋಡೋದ್ರೆ ಆ ರೀತಿ ಒಂದು ಮ್ಯೂಟೆಡ್ ಆಗಿರುತ್ತೆ ಅಂತ. ಮತ್ತೆ ಸೇಮ್ ಹಾರಿಜನಲ್ಲಿ ಇಲ್ಲ. ಇಲ್ಲಿ ಲೋ ಬ್ರೇಕ್ ಆಯಿತು ನೆನ್ನೆ, ಮತ್ತೆ ಮೊನ್ನೆ ನ್ಯೂಸ್ ಬಂತು, ಅಲ್ಲಿ ಯುದ್ಧದ ನ್ಯೂಸ್ ಬಂತು, ನೆನ್ನೆದೊಂದು ನ್ಯೂಸ್ ಬಂತು. ಇದೆಲ್ಲ ನ್ಯೂಸ್ ಮಧ್ಯದಲ್ಲಿ ಈ ರೀತಿ ವಾಲಟೈಲ್ ಆಗಿತ್ತು. ಚಾರ್ಟ್ ಪ್ಯಾಟರ್ನ್ ಕ್ಲೀನಾಗಿರಲಿಲ್ಲ. ಸೊ ಇವತ್ತು ಇಷ್ಟು ದೊಡ್ಡ ಒಂದು ರೇಂಜ್ ಇತ್ತಲ್ಲ ಕ್ಯಾಪ್ಚರ್ ಮಾಡೋಕ್ಕೆ, ಆಲ್ಮೋಸ್ಟ್ 23,400 500 ಪಾಯಿಂಟ್ ಇತ್ತಲ್ಲ ಅಂತ ನೀವು ಕೊರಗೋದಾದರೆ ಬೇಕಾಗಿಲ್ಲ. ಆ ಥರ ಕ್ಯಾಪ್ಚರ್ ಮಾಡೋಷ್ಟು ಸುಲಭ ಇರಲಿಲ್ಲ. ಅಂದರೆ ಅವತ್ತು ಬಂದಿತ್ತಲ್ಲ ಆ ಥರ ಮೂಮೆಂಟು ಇವತ್ತು ಬರೋಕ್ಕೆ ಸಾಧ್ಯ ಇರಲ್ಲ, ಬಿಕಾಸ್ ಆಫ್ ಆಲ್ ದಿಸ್ ಥಿಂಗ್ಸ್ ಹೇಳಿದ್ದೀನಿ ಇವಾಗ. ಸೊ ಇವತ್ತು ಏನು ಹಂಗಾದ್ರೆ ಅಂತಂದರೆ, ನಮ್ಮ ಫಸ್ಟ್ ಟಾರ್ಗೆಟ್ ಇರಬೇಕಾಗಿದೆ 23,000 ನೋಡಿ. ಅಲ್ಲಿ ಇಲ್ಲ ಅಂತಲ್ಲ, ಅಲ್ಲಿ ಹೋಗಿದ್ದು ಅಲ್ಲಿ ಟಚ್ ಮಾಡಿ ಅಲ್ಲಿ ವಾಪಸ್ ರೆಸಿಸ್ಟೆನ್ಸ್ ಬಂದಿದೆ, ಹಿಂದೆಯಿಂದ ಹಾಕೊಂಡ್ಬಂದಿರುತ್ತೆ ಲೆವೆಲ್ಲು. ಮತ್ತೆ ಅಟೆಂಡ್ ಮಾಡಿ ಇಲ್ಲಿ ಒಂದು ಹ್ಯಾಮರ್ ಮಾಡಿ ಮತ್ತೆ ಮೇಲ್ಗಡೆ ಹೊರಟೋಗಿದೆ. ಒಂದು ಸೈಡ್ ರ್ಯಾಲಿ ಆಗೋಗಿದೆ ಸೆಕೆಂಡ್ ಹಾಫಲ್ಲಿ. ಇವತ್ತು ಲಕ್ಕಿ ನಾನು ಹೇಳಬೇಕು ಅಂತಂದರೆ ಸೆನ್ಸೆಕ್ಸಲ್ಲಿ ನೋಡಿ, ಆಪ್ಷನ್ ಸೆಲ್ಲರ್ಸ್ ಆಗಿ ಇಂಥ ದಿನಗಳು ಆಯಿತು. ಇವಾಗ ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಟಿಪಿಕಲ್ ಆಪ್ಷನ್ ಸೆಲ್ಲಿಂಗಿಗೆ ನಾವು ಏನು ಯೋಚನೆ ಮಾಡಿದ್ವಿ ನೆನ್ನೆ, ಓಕೆ ಇಲ್ಲೊಂದು ದೊಡ್ಡ ಮೂಮೆಂಟ್ ಆಗಿದೆ, ಇಲ್ಲೂ ದೊಡ್ಡ ಮೂಮೆಂಟ್ ಆಗಿದೆ, ಆಲ್ರೆಡಿ ಒಂದು ದೊಡ್ಡ ಮೂಮೆಂಟ್ಗಳು ನಡೀತಾ ಇದೆ. ಸೊ ಈಗ ಒಂದು ಮಾರ್ಕೆಟ್ ಮ್ಯೂಟೆಡ್ ಝೋನಲ್ಲಿ ಇರ್ಬೋದು, ಈ ರೇಂಜ್ ಒಳಗಡೆ ಇರ್ಬೋದು ಅಂತ ಇಲ್ಲಿ ಬೇಕಾದ್ರೆ ಯಾರು ಸ್ಟ್ರಾಂಗಲ್ ಎಕ್ಸಿಕ್ಯೂಟ್ ಮಾಡಿ ಕೂತಿರ್ಬೋದು. ಅಫ್ಕೋರ್ಸ್ ನೀವು ಸುಮ್ಮನೆ ನೋಡ್ತಾ ಕೂತಿರೋದಿಲ್ಲ, ಬಟ್ ಕೊನೆ ಮೂಮೆಂಟಲ್ಲಿ ಬಂದಂಗೂ ನೀವು ಪೊಸಿಷನ್ಗಳನ್ನ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಇವಾಗ ಇಲ್ಲಿ ಬಿಟ್ಟು ಮೇಲ್ಗಡೆ ಹೋಗಿದೆ ಅಂದರೆ ಇಲ್ಲಿ ಕೊನೆ ಟೈಮಲ್ಲಿ ದೊಡ್ಡದಾಗಿ ಲಾಸ್ ಆಗಿರುತ್ತೆ. ಅದು ಯಾವಾಗ ಆಗುತ್ತೆ, 2 ಸಿಚುವೇಷನಲ್ಲಿ ಹೇಳ್ತಾ ಬಂದಿರ್ತೀವಿ. ಒಂದು, ಮಾರ್ಕೆಟ್ ಬೆಳಗ್ಗೆ ಓಪನ್ ಆದಾಗಿಂದ ನಮಗೆ ಮೇಲ್ಗಡೆ ಹೋಗ್ತಾನೆ ಇದೆ ಅಂತಂದರೆ, ಮಾರ್ಕೆಟಲ್ಲಿ ಇನ್ನೂ ತುಂಬ ಟೈಮ್ ಇದೆ ಅಂತಂದರೆ ಬೆಟ್ ತಗೊಳಕ್ಕೆ ಹೋಗ್ಬಿಡಿ, ಇಲ್ಲಿಗೆ ನಿಲ್ಲುತ್ತೆ ಅಂತ ನಿಲ್ಸಕ್ಕೆ ಹೋಗ್ಬಿಡಿ. ಆ ಟೈಮಲ್ಲಿ ಆಗ ತುಂಬ ಒಂದು ಎಲ್ಲಿ ತನಕ ಬೇಕಾದ್ರೂ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ ಅಂತ ಮಾತಾಡ್ತೀವಿ. ಅಂದರೆ ರೇಂಜಲ್ಲಿ ಇದ್ದರೂ ಕೂಡ ನಾನು ಹೇಳಿದ್ದು. ಜೊತೆಗೆ ಇನ್ನೊಂದು, ಇವತ್ತು ರಮೇಶ್ ಸರ್ ಕೂಡ ಕಮೆಂಟ್ ಮಾಡಿದ್ರು, ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀವಿ, ಯಾವತ್ತು ಮಾರ್ಕೆಟ್ನಲ್ಲಿ ಈ ಥರ ಒನ್ ಸೈಡ್ ಟ್ರೆಂಡ್ ಆಗುತ್ತೆ ಅವತ್ತು ಆಪ್ಷನ್ಗಳ ಪ್ರೀಮಿಯಮ್ಗಳು ಕರಗಲ್ಲ. ನೀವು ಔಟ್ ಆಫ್ ದ ಮನಿನಲ್ಲೇ ನಿಮಗೆ ಸಿಕ್ಕಾಪಟ್ಟೆ ಪ್ರೀಮಿಯಮ್ಗಳು ಸಿಗ್ತಾ ಇರುತ್ತೆ. ಇವತ್ತು ನಿಫ್ಟಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಎಕ್ಸ್ಪೈರಿ ಇರಲ್ಲ, ಬಟ್ ಸೆನ್ಸೆಕ್ಸಲ್ಲಿ ತೋರಿಸ್ತೀನಿ ನಾನು. ಸೊ ಅದು ಒಂದು ನಿಮಗೆ ಮೊದಲೇ ಗೊತ್ತಾಗುವಂಥ ಸೂಚ್ಯಂಕ ಅದೇನೆ. ಯಾವತ್ತು ಆಪ್ಷನ್ಗಳಲ್ಲಿ ಔಟ್ ಆಫ್ ದ ಮನಿ ಇದ್ರೂ ನಿಮಗೆ, ಅಥವಾ ಔಟ್ ಆಫ್ ದ ಮನಿಗೆ ಸಿಕ್ಕಾಪಟ್ಟೆ ಪ್ರೀಮಿಯಮ್ ಇದೆ. ಇವತ್ತು ಇಂಡಿಯಾ ವಿಕ್ಸ್ ಎಲ್ಲಿತ್ತು, ಇಂಡಿಯಾ ವಿಕ್ಸ್ ಇವತ್ತು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಇದಾಗಿ ಆಮೇಲೆ ತಣ್ಣಗೆ ಆಗಿತ್ತು. ಅಂದರೆ 16 ದಿನ ಬಿಟ್ಟು ಏನು ಮೇಲ್ಗಡೆ ಹೋಗಿಲ್ಲ ಅಲ್ವಾ. ಸ್ಟಾರ್ಟಿಂಗಲ್ಲಿ ಒಂದು ಮೇಲ್ಗಡೆ ಮೂಮೆಂಟ್ ಕೊಟ್ಟಿತ್ತಾದರೂ ಕೂಡ ಅದಾದಮೇಲೆ ನಮಗೆ ವಿಕ್ಸು ಕೂಡ ಜಾಸ್ತಿ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಕೆಲವೊಂದ್ಸಲ ವಿಕ್ಸ್ ಜಾಸ್ತಿ ಆಗಿರಲೇಬೇಕು ಅಂತಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಸ್ಪೈಕ್ ಮಾಡಿದೆ, 20 ತನಕ ಮಾಡಿದೆ ಇವತ್ತು. ನಾನು ಡೈಲಿ ಕ್ಯಾಂಡಲಲ್ಲಿದ್ದೀನಿ, ಒಂದು ನಿಮಿಷ, ಇವತ್ತಿಂದ 18 ತನಕ ಸ್ಪೈಕ್ ಮಾಡಿದೆ ಇವತ್ತು. ಈ ಇಂಟರ್ಡೇನಲ್ಲಿ ನೋಡೋದಾದರೆ ಫಸ್ಟ್ ಕ್ಯಾಂಡಲೇ ವಿಕ್ಕು ಜಾಸ್ತಿ ಇದೆ. ಇದು ಎಲ್ಲ ದಿನ ನಾನು ವಿಕ್ಸನ್ನ ನೋಡಿಲ್ಲ, ಬಟ್ ಇವತ್ತು ನೋಡಬೇಕು ಅಂತ ಅನಿಸ್ತು. ಇದನ್ನೊಂದು ನೋಡ್ಬೋದು ನಾವು. ಅವತ್ತಿನ ದಿನ ವಿಕ್ಸ್ ಯಾವ ರೀತಿ ಇದೆ, ನಮಗೆ ಪ್ರೀಮಿಯಮ್ಗಳು ತುಂಬ ಕಾಸ್ಟ್ಲಿಗೆ ಸಿಗ್ತಾ ಇದೆ ಅಂದರೆ ವಿಕ್ಸ್ ಏನು ಮಾಡ್ತಾ ಇದೆ, ತುಂಬ ವಾಲಟೈಲ್ ಆಗಿದೆ. 15 ಮಿನಿಟ್ಸಲ್ಲಿ ಇಷ್ಟು ದೊಡ್ಡ ವಾಲಟೈಲ್ ಮಾಡ್ತಾ ಇದೆ ಅಂದರೆ, ಇವತ್ತಿನ ಒಂದು ಡಿಸ್ರಪ್ಟಿವ್ ಮಾರ್ಕೆಟ್ ಬರುವಂಥ ಸಾಧ್ಯತೆ ಇದೆ ಅಂತ. ಯಾಕಂದರೆ ಬೇಕಾದ್ರೆ ಅವತ್ತಿನ ದಿನದ್ದು ನೀವು ಹೋಗ್ಬಿಟ್ಟು ನೋಡ್ಬೋದು. ಈಗಿನ್ನೂ ನೋಡಿ ಮಾತಾಡೋದಲ್ಲ, ಅಷ್ಟೊಂದೇನು ಕಷ್ಟ ಇಲ್ಲ. ಇಲ್ಲಿ ನೋಡಿ, ಈಗ ನಾವು ಮಾತಾಡಿದ್ದು ಇವತ್ತಿನ ದಿನದ್ದು. ಅವತ್ತು ಮೂಮೆಂಟ್ ಬಂದಿತ್ತಲ್ಲ, ಅದು ಯಾವತ್ತು ನೋಡ್ಕೊಂಡ್ಬಿಡೋಣ. ಅದು 5 ನವಂಬರ್ 6 ನವಂಬರ್ ಅಲ್ವಾ. 5 ನವಂಬರ್ 6 ನಂಬರ್ ವಿಕ್ಸ್ ನೋಡ್ಕೊಂಬನ್ನಿ ನೋಡಿ. 5 ನವಂಬರ್ ಏನಾಗಿದೆ, ಫಸ್ಟ್ 15 ಮಿನಿಟ್ಸಲ್ಲಿ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, 5 ನಂಬರಲ್ಲಿ ಒಂದು ದೊಡ್ಡದಾಗಿ ಒಂದು ವಾಲಟಿಲಿಟಿ ಮಾಡಿದೆ ವಿಕ್ಸ್. ಫಸ್ಟ್ ಕ್ಯಾಂಡಲ್ ತುಂಬ ದೊಡ್ಡ ರೇಂಜ್, 6 ನವಂಬರ್ ದೊಡ್ಡ ರೇಂಜ್. ಈ ಥರ ಯಾವುದು ವಿಕ್ಸ್ ದೊಡ್ಡ ರೇಂಜ್ ಮಾಡ್ತಾ ಇದೆಯೋ, ಇದೇ ಆಗಬೇಕು ಅಂತಿಲ್ಲ. ಈಗ ಒಂದು ರಿಲೇಷನ್ ಸಿಕ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ಆಪ್ಷನ್ಸ್ ಎಲ್ಲ ನೀವೇನಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತು ವಾಲಟಿಲಿಟಿ ಇಂಡೆಕ್ಸ್ ಫಸ್ಟ್ 15 ಮಿನಿಟ್ಸಲ್ಲಿ ಇಷ್ಟೊಂದು ಎಗರಾಡ್ತಾ ಇದೆ ಅಂತಂದರೆ, ಇವತ್ತು ಒಂದು ಜೋರಾಗಿರುವಂಥ ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆ ಅಂತ ಒಂದು ಐಡೆಂಟಿಫೈ ಮಾಡ್ಬೋದು. ಎರಡನೇದು, ಆಫ್ಕೋರ್ಸ್ ಪ್ರೈಸ್ ಮಾತಾಡ್ತಾ ಇರುತ್ತೆ. ಔಟ್ ಆಫ್ ದ ಮನಿನಲ್ಲೇ ನಿಮಗೆ ಸಿಕ್ಕಾಪಟ್ಟೆ ನಿಮಗೆ ಪ್ರೀಮಿಯಂ ಸಿಗ್ತಾ ಇದೆ ಅಂತಂದರೆ, ಮಾರ್ಕೆಟು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಔಟ್ ಆಫ್ ದ ಮನಿಗಳು ಕೂಡ ಇನ್ ದ ಮನಿ ಆಗುವಂಥ ಸಾಧ್ಯತೆ ಇದೆ ಅಂತ ನಾವು ಆಗ ಪೊಸಿಷನ್ಗಳನ್ನ ಎಷ್ಟು ಡೀಪ್ ಔಟ್ ಆಫ್ ದ ಮನಿ ಆಗುತ್ತೋ ಆ ರೀತಿ, ಅಥವಾ ಮೇ ಬಿ 50% ಡಿಕೆಗೆ ಎಕ್ಸಿಟ್ ಮಾಡಿಕೊಂಡು ಮತ್ತೆ ಇನ್ನೂ ಮೇಲ್ಗಡೆ ಹೋಗ್ತಾ ಹೋಗುವಂಥದ್ದು, ಈ ರೀತಿಯಾಗಿ ಶಿಫ್ಟ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಲಕ್ಕಿಲಿ ನಾನು ಇವತ್ತು 50% ಡಿಕೆ ಇಟ್ಟಿದ್ದು ನಂದು ಹಿಟ್ ಆಗಿದೆ. ನಾನು ತೋರಿಸ್ತೀನಿ ಸೆನ್ಸೆಕ್ಸ್ ಬಂದಾಗ. ಇಲ್ಲಾಂದಿದ್ರೆ ನನಗೆ ಎಕ್ಸಿಟ್ ಮಾಡೋಕ್ಕೆ, ಯಾಕಂದರೆ ಇವತ್ತು ಟರ್ಮಿನಲ್ ಮುಂದೆ ಕೂಡ ಇರಲಿಲ್ಲ, ತುಂಬ ಕಷ್ಟ ಆಗಿರುವಂಥ ಸಾಧ್ಯತೆ ಇತ್ತು. ಸೊ ಆ ರೀತಿಯಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಬ್ಯಾಂಕ್ ನಿಫ್ಟಿ ಅಗೇನ್, ಅಫ್ಕೋರ್ಸ್ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿದೆ, ಹ್ಯಾಮರ್ ಬಂದಿದೆ, ಎಲ್ಲ ಮಾತಾಡಿದ್ವಿ ನೋಡಿ. ಹ್ಯಾಮರ್ನ ತಾಕತ್ತು ಇವತ್ತು ತೋರಿಸಿದೆ, ವಾಪಸ್ ಮೇಲ್ಗಡೆ ಹೋಗಿದೆ. ಇವತ್ತು 51,200 ಬಿಟ್ಟು ಮೇಲ್ಗಡೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನು.
ಫಸ್ಟ್ ಆಫ್ ಆಲ್ 50,800 51,000 ಒಂದು ರೇಂಜ್ ಇದೆ. ಯಾಕಂದರೆ ಈ ಬಸ್ ಸ್ಟ್ಯಾಂಡ್ ಶುರುವಾಗಿರೋದಲ್ವಾ, ಬಟ್ ಮಾರ್ಕೆಟು ತುಂಬ ಒಂದು ಪಾಸಿಟಿವ್ ಆಗಿ ಎಂಡ್ ಆಗಿದೆ ಅಂತ ಹೇಳ್ಬೋದು. ಅಫ್ಕೋರ್ಸ್ 51,200 ಕೆಳಗಡೆ ಬಂದಿದೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಈಗ ನೆಕ್ಸ್ಟ್ ಮೂಮೆಂಟ್ ಹಿಂಗೆ ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದರೆ ಇಲ್ಲಿ ಒಂದು ತುಂಬ ದೊಡ್ಡ ರೆಸಿಸ್ಟೆನ್ಸ್ ಕೂತಿದೆ. ಸೊ ಮಾರ್ಕೆಟ್ ಇಲ್ಲಿ ಒಂದು ಮತ್ತೆ ಮ್ಯೂಟ್ ಆಗ್ಬೋದು. ಬಟ್ ನೋಡೋಣ ಏನು ಮಾಡುತ್ತೆ ಅಂತ. ಯಾಕಂದರೆ 2 ದಿನದಲ್ಲಿ ದೊಡ್ಡದಾಗಿ ಬಂದಿರೋಂಥ ಸೆಲ್ಲಿಂಗ್ನ ಇವಾಗ ಅವತ್ತು 2 ದಿನ ಬಂದಿದ್ದು ಸೆಲ್ಲಿಂಗ್ ಅಲ್ವಾ, ಇದು ಒಂದು 52,000 ಚಿಲ್ಲರೆಯಿಂದ 50,000 ತನಕ ಒಂದು 2,000 ಪಾಯಿಂಟ್ಸ್ 2 ದಿನದಲ್ಲಿ ಬಿದ್ದುಬಿಡ್ತು. ಸೊ ಅದನ್ನ ಇನ್ನೂ ಸುಧಾರಿಸ್ಕೊತಾ ಇದೆ. ಈಗ ಬರ್ತಾ ಇರೋದು ನಾನು ಶಾರ್ಟ್ ಕವರಿಂಗ್ ಅಂತ ಓದ್ತೀನಿ. ಮೇಲ್ಗಡೆ ಹೋದರೆ ಈಗ ನೆಕ್ಸ್ಟು 51,600 ನಮಗೆ ಇಂಪಾರ್ಟೆಂಟ್ ಅಂದರೆ ರೆಸಿಸ್ಟೆನ್ಸು ಆಗ್ತಾ ಹೋಗಬೇಕು ಮಾರ್ಕೆಟಲ್ಲಿ. ಸೊ ಅವಸರ ಮಾಡ್ಕೊಂಡು ಹೋಗ್ಬಿಡಿ. ಒಂದು ಸೆಲ್ಲರ್ಸಿಗೆ ನೋಡಿ 2 ದಿನ ದೊಡ್ಡದಾಗಿ ಮೂಮೆಂಟ್ ಆಯಿತು ಅಂದರೆ ನೆಕ್ಸ್ಟು ವೀಕು ಸೆಲ್ಲರ್ಸ್ ವೀಕ್ ಆಗಿರುತ್ತೆ ಅನ್ನೋದು ಅದು ಅನ್ನಿಸ್ತಾ ಇದೆ. ನೋಡೋಣ, ವೀಕೆಂಡ್ ಇದೆ, ಅದಾದಮೇಲೆ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು, ಏನಾಗುತ್ತೆ ಅಂತ ನೋಡಿಕೊಂಡು ಆ ರೀತಿ ಮಾಡೋಣ. ಬೇರೆ ಇಂಡೆಕ್ಸ್ ಯಾವುದು ಮಾತಾಡ್ತಾ ಇಲ್ಲ. ಮಿಡ್ ಕ್ಯಾಪ್ ನಿಫ್ಟಿನ ಒಂದು ಪೊಸಿಷನ್ ಇತ್ತು, ಅದನ್ನ ನಾನು ಎಕ್ಸಿಟ್ ಮಾಡಿದೆ. ಬಿಕಾಸ್ ನಮ್ಮ ಕಡೆನೇ ಬಂತ ಹೋಯಿತು. 12,100 ಪಿ ಪೊಸಿಷನ್ ಕ್ಯಾರಿ ಮಾಡಿದ್ದೆ ನಾನು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಜೊತೆಗೆ ಇನ್ನೊಂದು ಹೇಳ್ಬಿಡ್ತೀನಿ, ಕೆಲವರು ಈ ಪ್ಲೆಡ್ಜಿಂಗಿಂದು ಮಾರ್ಜಿನ್ ಏನು ಫೆಸಿಲಿಟಿ ಇದೆಯೋ ಅದು ಕೆಲವೊಂದೆಲ್ಲ ತೆಗೆದುಬಿಡ್ತಾರೆ ಅಂತ ಒಂದಿಷ್ಟು ಗ್ರೂಪಲ್ಲಿ ಯಾರೋ ಮೆಸೇಜ್ ಹಾಕಿದ್ರಿ. ಅದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ NSE ಮತ್ತು BSE ಅವರು ಎರಡೂ ಕೂಡ. ಆ ರೀತಿ ಯಾವುದೂ ನಾವು ತೆಗಿತಾ ಇಲ್ಲ. ಅಂದರೆ ಇವಾಗ ಉದಾಹರಣೆಗೆ ಒಂದು 2,000 ಟೈಪ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಗೋಲ್ಡ್ ಬೇಸ್ ETF ಸ್ಟಾಕ್ಗಳಾಗಿರ್ಬೋದು, ಒಂದು 2,000 ಒಂದು ರಿಜಿಸ್ಟರ್ ಆಗಿರುವಂಥ ಒಂದು ಕಂಪ್ನಿಗಳಲ್ಲಿ ಒಂದು 2,000 ಕಂಪ್ನಿಗಳ ಶೇರ್ಗಳನ್ನು, ETFಗಳನ್ನು, ಇನ್ಸ್ಟ್ರೂಮೆಂಟ್ಗಳನ್ನು ನೀವು ಪ್ಲೆಡ್ಜ್ ಮಾಡಿ ಅದರಿಂದ ಮಾರ್ಜಿನ್ ತೊಗೋಬೋದು. ಅದರಲ್ಲಿ ಇವಾಗ ಕೆಲವೊಂದನ್ನು ತೆಗೆದುಹಾಕ್ತಾರೆ ಅಂತ ನ್ಯೂಸ್ ಬಂದಿತ್ತು. ಅದಕ್ಕೆ ಕ್ಲಾರಿಫಿಕೇಷನ್ ಬಂದಿದೆ ಇಲ್ಲ ಅಂತ. ಜೊತೆಗೆ ನಮ್ಮ ದೇಶದಲ್ಲಿ ಈಗ ಪ್ಲೆಡ್ಜ್ ಮಾಡಿಬಿಟ್ಟು ಕೊಟ್ಟಿರುವಂಥ ಸಂಖ್ಯೆ ತುಂಬ ಒಂದು ಹೈಯೆಸ್ಟ್ ಪಾಯಿಂಟಿಗೆ ರೀಚ್ ಆಗಿದೆಯಂತೆ. ಸರಿಸುಮಾರು 87,000 ಕೋಟಿ ರೂಪಾಯಿಯಷ್ಟು ಪ್ಲೆಡ್ಜಿಂಗ್ ಅಮೌಂಟ್ ಇದೆ. ಅಂದರೆ ಅಷ್ಟು ಜನ ಪ್ಲೆಡ್ಜ್ ಮಾಡಿಬಿಟ್ಟು ಅದರಿಂದ ಮಾರ್ಜಿನ್ನ ತೊಗೊಳ್ತಾ ಇದ್ದಾರೆ. ಸೊ ದಿನಕ್ಕೆ ಅದರ ಪಾಪ್ಯುಲಾರಿಟಿ ತೋರಿಸ್ತಾ ಇದೆ ಅಂತ NSE BSE ಎರಡು ಕೂಡ ಕನ್ಫರ್ಮೇಷನ್ ಮಾಡಿದ್ದಾರೆ. ಜೊತೆಗೆ ಸುಮಾರು ಇನ್ಸ್ಟ್ರೂಮೆಂಟ್ಗಳಲ್ಲಿ ನಿಫ್ಟಿ ನೆಕ್ಸ್ಟ್ 50 ಇದ್ದಿದ್ದು ಅದೆಲ್ಲ F&Oಗೆ ಎಂಟ್ರಿ ಆಗ್ತಾಯಿದೆ. F&Oಗೆ ಹೇಗೆ ಎಂಟ್ರಿ ಆಗುತ್ತೆ ಇಲ್ಲ ಅನ್ನೋದನ್ನು ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಐ ಬಟನಲ್ಲಿ ಕೊಟ್ಟಿರ್ತೀನಿ. ಅಂದರೆ ಸ್ಟಾಕ್ಸ್ಗಳು ಹೇಗೆ ಎಲಿಜಿಬಿಲಿಟಿ ತೊಗೊಳುತ್ತೆ F&Oಗೆ ಬರಬೇಕು ಅಂದರೆ, ಮತ್ತು ಆಚೆ ಹೋಗಬೇಕು ಅಂದರೆ ಏನಾಗುತ್ತೆ ಅಂತ. ಸ್ಲೈಟ್ಲಿ ರಿಸ್ಕಿ ಇರುತ್ತೆ. ಇಂಡೆಕ್ಸನ್ನು ಕಂಪೇರ್ ಮಾಡಿದ್ರೆ F&O ನೀವು ಯಾವುದಾದ್ರು ಸ್ಟಾಕಲ್ಲಿ F&O ಮಾಡಿದ್ರೆ ಅದು ಮಂತ್ಲಿ ಎಕ್ಸ್ಪೈರಿನ ಮೊದಲಿಂದ ಇರುವಂಥದ್ದು. ಅದೇ ರೀತಿ ಇದೆ. ಸ್ವಲ್ಪ ಒಂದು ರಿಸ್ಕ್ ಇರುತ್ತೆ. ಯಾಕೆಂತಂದರೆ ಒಂದೊಂದ್ಸಲ ಬ್ಯಾನ್ ಮಾಡಿಬಿಡ್ತಾರೆ, ಸೆಕ್ಯೂರಿಟಿ ಬ್ಯಾನ್ ಮಾಡಿಬಿಡ್ತಾರೆ. ಅದಕ್ಕೆ ಆವಾಗ ನೀವು ಹುಷಾರಾಗಿರಬೇಕು. ಸೊ ಲಿಕ್ವಿಡಿಟಿ ಇರೋದ್ರಲ್ಲಿ ನಿಫ್ಟಿ 50 ಇದ್ದರೆ ತೊಂದರೆ ಇಲ್ಲ. ಬಟ್ ಇಂಡೆಕ್ಸ್ ಎಕ್ಸ್ಪೈರಿಗಳು ಕಂಪ್ಯಾರಿಟಿವ್ಲಿ ಸೇಫು. ಬಟ್ ಪ್ಯೂರ್ ಆಪ್ಷನ್ ಬೇರೆ ಇದ್ದೀರಾ ಅಂತಂದರೆ ನಾನು ಆಗಲೇ ಹೇಳ್ತಾನೆ ಇದ್ದೀನಿ, ನೀವು ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ ನೋಡಿ. ಈ ಥರ ಪ್ಯೂರ್ ಮೂಮೆಂಟ್ ಅಂತ ಹೇಳ್ತೀವಲ್ಲ, ಪ್ಯೂರ್ ಪ್ರೈಸ್ ಆ್ಯಕ್ಷನು ಈ ಥರ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ಎಕ್ಸ್ಪೈರಿ ಇಲ್ಲ ಅಂತಂದ್ರೂ ಪ್ರೀಮಿಯಂ ನೀವು ಜಾಸ್ತಿ ಬರ್ಸ್ಬೇಕಾದ್ರೂ ಇವಾಗೇನೂ ಇಂಪ್ಯಾಕ್ಟ್ ಆಗಲ್ಲ. ಅದನ್ನ ನಾವು ಮಾತಾಡ್ದಂಗೆ ಜನವರಿಯಿಂದ ಇಂಪ್ಯಾಕ್ಟ್ ಆಗೋದು. ಬಟ್ ನಿಮಗೆ ಪ್ಯೂರ್ ಚಾರ್ಟ್ಸ್ ಮೂಮೆಂಟ್ಗಳು ಸಿಗುತ್ತೆ. ಅದಾಗುತ್ತೋ ಇವಾಗ ಗೊತ್ತಿಲ್ಲ, ನೋಡೋಣ. ಆ ರೀತಿ ಅಂತೂ ಕಾಣಿಸ್ತಾ ಇದೆ ಸದ್ಯಕ್ಕೆ. ಮುಂದೆ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಕ್ವಿಕ್ಕಾಗಿ ಒಂದಿಷ್ಟು ಆ ಸೆನ್ಸೆಕ್ಸ್ ಇನ್ನೊಂದು ತೋರಿಸ್ಬಿಡ್ತೀನಿ ಅದೇನಾಗಿತ್ತು ಅಂತ ನೋಡಿ. ಸೆನ್ಸೆಕ್ಸಲ್ಲಿ 77,050 ಐ ಥಿಂಕ್ ಓಪನ್ ಮಾಡಿ ಇಟ್ಟಿದ್ದೆ ನಾನು. 77,000 ಇವತ್ತೇನು ಯಾವ ರೀತಿ ಇತ್ತು ಎಕ್ಸಿಕ್ಯೂಷನ್ ಅಂತಂದರೆ, ಸೆನ್ಸೆಕ್ಸ್ ಚಾರ್ಟಲ್ಲಿ ಹೋಯ್ತು. ಸೆನ್ಸೆಕ್ಸ್ ಚಾರ್ಟ್ ತೆಗೆದುಕೊಳ್ಳೋಣ, ಒಂದು ನಿಮಿಷ ಗೊತ್ತಾಗುತ್ತೆ. ಸೊ ಇವತ್ತು ನೆನ್ನೆ ಏನಂತ ಮಾತಾಡಿದ್ವಿ, ಈ ರೇಂಜಲ್ಲಿ ಅಪ್ಪಿತಪ್ಪಿ ಮೇಲ್ಗಡೆ ಏನಾದ್ರು ಓಪನ್ ಆಯಿತು, ಈ ಥರ ಆಯಿತು ಅಂತಂದರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ, 77,000 ಇಂದ 78,000 ಈ ಝೋನ್ ಒಳಗಡೆ ಒಂದು ಎಕ್ಸ್ಪೈರಿ ಮುಗಿಬೋದು ಅಂತ. ಸೊ ಇವತ್ತು ಎಕ್ಸಿಕ್ಯೂಷನ್ ಏನಿತ್ತು, ಟರ್ಮಿನಲ್ ಮುಂದೆನೂ ಇರಲಿಲ್ಲ. ಸೊ 1,000 ಪಾಯಿಂಟ್ ರೇಂಜು, 78,000 CE, 77,000 PE ಸೆಲ್ ಮಾಡಿಬಿಟ್ಟು ವಿತ್ ಹೆಡ್ಜು ಒಂದು 200-300 ಪಾಯಿಂಟಲ್ಲಿ ಹೆಡ್ಜ್ ತೊಗೊಂಡು ಬಿಟ್ಬಿಟ್ಟಿದ್ದೆ ನಾನು. ಸೊ ಇದು ಒಂದು 168 ರೂಪಾಯಿ ನಡೀತಾ ಇತ್ತು, ಇದು ಒಂದು 150 ರೂಪಾಯಿನ ನಡೀತಾ ಇತ್ತು. ಸೊ ಎರಡನ್ನೂ ನಾನೊಂದು ಆಲ್ಮೋಸ್ಟ್ ಒಂದು 70-80 ಪಾಯಿಂಟಿಗೆ ಎಕ್ಸಿಟ್ ಮಾಡೋ ಥರ ಒಂದು 168 ಇದನ್ನು 100 ರೂಪಾಯಿಗೆ ಟಾರ್ಗೆಟ್ ಅಂತ ಇಟ್ಬಿಟ್ಟಿದ್ದೆ. ಯಾವುದು ಸಿ ಸೈಡ್ದು, ಅದೇ ರೀತಿ ಪಿ ಸೈಡು ಕೂಡ ಇಟ್ಟಿದ್ದೆ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿ ಈ ಥರ ಬಂದು ಈ ಪಾಯಿಂಟಲ್ಲ ಇಲ್ಲೆಲ್ಲೋ ಆಗಿರೋದು ಬಿಟ್ಟರೆ ನನಗೆ ಅದು ಬಿಟ್ಟರೆ ಇಲ್ಲೊಂದು ಆಪರ್ಚುನಿಟಿ ಕೊಟ್ಟಿದ್ದಾನೆ. ಈ ಎರಡಲ್ಲಿ ನಾನು ಎಕ್ಸಿಟ್ ಮಾಡಿಲ್ಲ ಅಂತಂದರೆ ನಾನು ನೋಡೇ ಇರಲಿಲ್ಲ. ಇವತ್ತು ಹೆಂಗಿದ್ರು ಎಡ್ಜಿದೆ, ಎಡ್ಜಿತ್ತು, ಅದು ಬೇರೆ ವಿಚಾರ. ಆದರೂ ಕೂಡ ಆ ಲೆಗ್ಗು ಲಾಸ್ ಆಗುವಂಥ ಸಾಧ್ಯತೆ ಇತ್ತು ಅಲ್ವಾ. ಇವತ್ತು ಪುಣ್ಯ ಅಂತ ಹೇಳ್ಬೋದು. ಯಾಕೆಂತಂದರೆ ನಾನು ಇಟ್ಟಿದ್ದಂಥ ಇದು ಎಕ್ಸಿಕ್ಯೂಟ್ ಆಗೋಯ್ತು ನೋಡಿ. 9:52ರಲ್ಲಿ 100 ರೂಪಾಯಿಗೆ ನಾನು 168 ರೂಪಾಯಿ ತೊಗೊಂಡಿದ್ದು, 100 ರೂಪಾಯಿಗೆ ಎಕ್ಸಿಟ್ ಇಟ್ಟಿದ್ದೆ. 9:52ಕ್ಕೆ ಎಕ್ಸಿಟ್ ಆಗಿಬಿಟ್ಟಿದೆ ನಾನು. 9:52ಕ್ಕೆ ಎಕ್ಸಿಟ್ ಆಗಿರಲಿಲ್ಲ ಅಂದರೆ ಏನು ಅಂತ ಹೇಳ್ತೀನಿ ನಾನು. ಅಂದರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಬಟ್ ಟರ್ಮಿನಲ್ ಮುಂದೆ ಇರಲಿಲ್ಲ ಅಂದರೆ ಏನು ಸಮಾಚಾರ ಅಂತ ನಾನು ಹೇಳ್ತಾ ಬರ್ತಾ ಇದ್ದೀನಿ. 78,000 CE ನೋಡಿ, 15 ನಿಮಿಷ 5 ನಿಮಿಷ ಅಥವಾ 9:52 ಅಂತಂದರೆ ನೋಡ್ತಾ ಬರೋಣ ಎಲ್ಲಿ ಅಂತ. 9:52 ಅಂದರೆ ಎಕ್ಸಾಕ್ಟ್ ಈ ಬಾರು ನೋಡಿ, ಎಂಥ ಲಕ್ಕು ನೋಡಿ. ಲಕ್ ಯಾವ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ಹೇಳಕ್ಕೆ ಬರಬೇಕು ಅಂತ ಅನಿಸ್ತು. ಆ ಕ್ಯಾಂಡ್ಲಿನ ಲೋ ಮಾಡಿರೋದೇ 99 ರೂಪಾಯಿ 5 ಪೈಸೆ. ನಾನು ಎಕ್ಸಿಟ್ ಆಗಿರೋದು 100 ರೂಪಾಯಿನಲ್ಲಿ. ಅಲ್ಲ ಎಕ್ಸಿಟ್ ಆಗಿರಲಿಲ್ಲ ಅಂತಂದಿದ್ರೆ ಇಮ್ಯಾಜಿನ್. ಮತ್ತು ಇಲ್ಲೆಲ್ಲ ಒಂದು ಸಲ ಅವಕಾಶ ಸಿಕ್ಕಿತ್ತು ನನಗೆ, ಆವಾಗಲೂ ಕೂಡ ನಾನು 168 ರೂಪಾಯಿಲ್ಲ ನಾನು ತೊಗೊಂಡಿದ್ದು. ಹಾಗಾಗಿ ಇಲ್ಲೂ ಕೂಡ ನಾನು ಪ್ರಾಫಿಟಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದಾಗಿತ್ತು. ಬಟ್ ಅಲ್ಲಿ ಮಾಡ್ಕೊಂಡಿಲ್ಲ ಅಂತಂದರೆ ಆಮೇಲೆ ಎಲ್ಲಿಗೆ ಹೋಗಿದೆ, ಅದು ಎಲ್ಲಿಗೆ ಹೋಗಿದೆ ನೋಡಿ, 1,000 ರೂಪಾಯಿಗೆ ಹೋಗಿದೆ. ಸೊ 100 ರೂಪಾಯಲ್ಲಿ ನಿಮಗೆ ಸಿಕ್ಕಿದ್ದಂಥದ್ದು 1,000 ರೂಪಾಯಿಗೆ ಹೋಗಿದೆ. ಬಟ್ ಅಂಥ ಮೂಮೆಂಟು ಅದೇ ನಾನು ಹೇಳ್ದಂಗೆ ಆ್ಯಂಟಿಸಿಪೇಷನ್ ಇತ್ತ ಅಂದರೆ ಇರಲಿಲ್ಲ. ರೌಂಡ್ ಲೆವೆಲ್ ಹತ್ರ ಕಂಪ್ಯಾರಿಟಿವ್ಲಿ ಎಲ್ಲ ಚಾರ್ಟ್ಗಿಂತ ನಮಗೆ ಸ್ವಲ್ಪ ಕ್ಲೀನಾಗಿ ಮಾಡಿದ್ದಂತಂದರೆ ಸೆನ್ಸೆಕ್ಸಲ್ಲಿ ನೋಡಿ. ಅದು ಎಕ್ಸ್ಪೈರಿಗೆ ಹೆಂಗೆ ಕೂಡ್ಸ್ಕೊಂಡು ಮಾಡ್ತಾರೆ ಅಂದರೆ, ನಿಫ್ಟಿ ನಾನು ಹೇಳಿದ್ನಲ್ಲ ಸ್ವಲ್ಪ ಕೆಳಗಡೆ ಈ ರೀತಿಯಾಗಿ ಡಬಲ್ ಪ್ಯಾಟರ್ನ್ ಅಂತ ಹೇಳಲ್ಲ ಅನ್ನೋ ಥರ ಇತ್ತು. ಬಟ್ ಸೆನ್ಸೆಕ್ಸಲ್ಲಿ ಎಕ್ಸಾಕ್ಟಾಗಿ ಆನ್ ದ ಸೇಮ್ ಲೆವೆಲ್. ಯಾವುದು ಲೆವೆಲ್ ಅದು 77,000 ರೌಂಡ್ ಲೆವೆಲ್.
ರೌಂಡ್ ಲೆವೆಲಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ನೋಡಿ. ಈ ಥರದ್ದು ಯಾವಾಗಲೂ ನಿಮಗೆ ಮುಂಬರೋ ದಿನಗಳಲ್ಲಿ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ, ಮುಂಬರೋ ದಿನಗಳಲ್ಲಿ ಆ ಥರ ಯಾವುದಾದ್ರು ಒಂದು ಅವಕಾಶ ಸಿಗ್ತಾ ಇದೆ, ಅವತ್ತು ಎಕ್ಸ್ಪೈರಿ ಕೂಡ ಆಗಿದೆ ಅಂತಂದರೆ ನೀವು ಈ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ನೋಡಿ 77,000ದಲ್ಲಿ ಒಂದು ಗೆರೆ ಹಾಕ್ದಂಗೆ 2 ದಿನ ಬಂದು ನಿಂತ್ಕೊಂಡಿದೆ ಆ ಲೆವೆಲಲ್ಲಿ, ರೌಂಡ್ ಲೆವೆಲ್ಲು. ಇವತ್ತು ಸೆನ್ಸೆಕ್ಸಲ್ಲಿ ಎಕ್ಸ್ಪೈರಿ, ಸೊ ಅದ್ರ ಮೇಲ್ಗಡೆ ಓಪನ್ ಆಗಿದೆ. ನೀವು ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಡೀಪಾಗಿ ಉಳ್ಕೊಂತ ಹೋಗ್ಬೋದು. ಅಂಥ ದಿನಗಳಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗುತ್ತೆ. ಅಫ್ಕೋರ್ಸ್ ನೀವು ಇಲ್ಲಿ ತನಕ ಬಂದಂಗೆ ಅಂತ ಉಳ್ಕೊಂಡಿದ್ರು ಕೂಡ ಇವತ್ತು ಬೇಕಾದಷ್ಟು, ಬಟ್ ನಾವೆಲ್ಲ ಇಲ್ಲೇ ಎಕ್ಸಿಟ್ ಆದ್ವಿ ಅಲ್ವಾ, ಅಂದರೆ ಕೆ ಬಟ್ ಆಪ್ಷನ್ ಬೈಗಿಗೆ ರಿವರ್ಸ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಬಂದರೆ ನೀವು ₹100 400 500 ಅಂದ್ರೂ 1:4 1:5 ಟ್ರೇಡ್ಗಳು. ಇಂಥ ಪ್ಯಾಟರ್ನ್ ಬೇಸಿಸ್ ಮೇಲೆ ರಿಸ್ಕ್ ಎಷ್ಟಿದೆ ನನಗೆ, ಇದು ಕೆಳಗಡೆ ಬಂದರೆ ಇಲ್ಲಿ ಎಕ್ಸಿಟ್, ಇಷ್ಟೇ ರಿಸ್ಕ್, ಬಟ್ ರಿವಾರ್ಡ್ ನೋಡಿ ಯಾವ ಥರ ಇದೆ ಅಂತ. ಇಂಥ ದಿನಗಳು ಮುಂದಿನ ಯಾವ ಥರ ಬಂದರೆ ನೀವು ಐಡೆಂಟಿಫೈ ಮಾಡ್ಬೋದು, ಅದಕ್ಕೋಸ್ಕರ ಹೇಳ್ತಾ ಹೋದೆ ಅಷ್ಟೇ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ತುಂಬ ದೊಡ್ಡದಾಗ್ತಾ ಹೋಗ್ತಾ ಇದೆ ವಿಡಿಯೋ. ಮೊದಲಾಗಿ ಮಧು ಅವರು ಕೇಳಿದ್ರು ಗಣೇಶ ಇಕೋಸ್ಪಿಯರ್ ಬಗ್ಗೆ. ಇದು ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ. ಒಳ್ಳೊಳ್ಳೆ ಸ್ಟಾಕ್ಗಳನ್ನ ಕೇಳ್ತಾ ಇರ್ತೀರಾ ಸರ್. ಇತ್ತೀಚೆಗೆ ದೊಡ್ಡದಾಗಿ ನಮಗೆ ಇಲ್ಲೊಂದು ಮೂಮೆಂಟ್ ಆದಂಗೆ ಕಾಣಿಸ್ತಾ ಇದೆ. ಅದಾದಮೇಲೆ ಅಂಥ ಮೂಮೆಂಟ್ ಆಗಿಲ್ಲ, ಇದು ಇಲ್ಲೇ ಬಂದು ನಿಂತ್ಕೊಂಡಿದೆ. ನನ್ನ ಪ್ರಕಾರ 2400 ರೆಸಿಸ್ಟೆನ್ಸು. ಸ್ಟಾಕು ಸ್ವಲ್ಪ ಓವರ್ ವ್ಯಾಲ್ಯೂಡ್ ಆಗಿದೆ. ಇದರಿಂದ ಒಂದು ಕರೆಕ್ಷನ್ ಆಗಬೇಕು. ಕರೆಕ್ಷನ್ ಆದರೆ 1800 ಲೆವೆಲ್ಗೆ ಬರ್ತಾ ಹೋಗ್ಬೋದು. ಸೊ 1800 ಲೆವೆಲ್ ಬಂದರೆ ಒಂದು ಪ್ಯಾಟರ್ನ್ ಕೂಡ ಕನ್ಫರ್ಮೇಷನ್ ಆಗ್ತಾ ಹೋಗುತ್ತೆ. ಆಗ ಬೇಕಾದ್ರೆ ನೋಡ್ತೋಗೋಣಂತೆ. ಸದ್ಯಕ್ಕೆ ನಾಟ್ ರೆಕಮೆಂಡೆಡ್. ಗಣೇಶ ಇಕೋಸ್ಪಿಯರ್ ಒಂದು ಕರೆಕ್ಷನ್ ಆಗುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ವಿ ಗಾರ್ಡ್ ಸಮವು ನಾನು ಟ್ರ್ಯಾಕೇ ಮಾಡಿಲ್ಲ. ವಿ ಗಾರ್ಡ್ ಬಗ್ಗೆ ಕೇಳಿದ್ರಿ, ಎಲೆಕ್ಟ್ರಾನಿಕ್ಸು ಇದ್ರ ಬಗ್ಗೆ ಮನೆಯಲ್ಲೆಲ್ಲ ಇದ್ದೇ ಇರುತ್ತಲ್ಲ ವಿ ಗಾರ್ಡ್ ಸ್ಟೆಬಿಲೈಸರ್. ಸೊ ಈಗ ನೋಡ್ತಾ ಬರೋದಾದರೆ ಆಲ್ಮೋಸ್ಟ್ ಒಂದು 18-20% ಕರೆಕ್ಷನ್ ಕಾಣಿಸ್ತಾ ಇದೆ. ವೀಕ್ಲಿ ಕ್ಯಾಂಡಲಲ್ಲಿ ನೆಗೆಟಿವ್ ಆಗಿದೆ, ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ವಿ ಗಾರ್ಡು. ಇಲ್ಲಿಂದ ನೋಡೋದಾದರೆ ಒಂದು ಶೂಟಿಂಗ್ ಸ್ಟಾರ್ ಅಂತ ಕರಿಬೋದಾ, ದೊಡ್ಡದಾಗಿ ಒಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಮಾಡಿದೆ. ಆಲ್ಮೋಸ್ಟ್ ಶೂಟಿಂಗ್ ಸ್ಟಾರು ಕರೆಕ್ಷನ್ ಆಗ್ತಾ ಇದೆ. ಸೊ ಕೆಳಗಡೆ ಬಂದರೆ 280 ಅನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ವಿ ಗಾರ್ಡಲ್ಲಿ. ಸದ್ಯಕ್ಕೆ ನಾಟ್ ರೆಕಮೆಂಡೆಡ್, ಸ್ವಲ್ಪ ಓವರ್ ವ್ಯಾಲ್ಯೂಡು ವಿ ಗಾರ್ಡು. ಬಟ್ ಕ್ವಾರ್ಟರ್ ಲಾಸ್ಟ್ ಇಯರು ಚೆನ್ನಾಗಿ ಮಾಡಿದರೆ, ಒಂದು ಕ್ವಾರ್ಟರ್ ನೆಗೆಟಿವ್ ಬಂದಿದೆ, ಬಿಟ್ಟರೆ ಚೆನ್ನಾಗಿ ಬಂದಿದೆ. ಬಟ್ ವೀಕ್ಲಿ ಕ್ಯಾಂಡಲಲ್ಲಿ 360 ಅಟ್ಲೀಸ್ಟ್ 360ಗಿಂತ ಕೆಳಗಡೆ ಬರೋ ತನಕ ಏನು ಆ್ಯಕ್ಷನ್ ತಗೋಬಿಡಿ ಅಂತ ಹೇಳ್ತೀನಿ. 280 ಇಸ್ ಅ ವೆರಿ ಗುಡ್ ಸಪೋರ್ಟು ವಿ ಗಾರ್ಡಲ್ಲಿ. ಅದೇ ರೀತಿ ಕರೂರ್ ವೈಶ್ಯ ಬ್ಯಾಂಕ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. PSU ಅಲ್ಲ, ಆದರೆ ಸುಮಾರು ವರ್ಷ ಏನು ಮೂಮೆಂಟೇ ಇಲ್ಲದೆ ಇರೋಂಥ ಸ್ಟಾಕು ಈಗ ಒಂದೇ ಸಲ ಮೂಮೆಂಟ್ ಕೊಟ್ಟಿದ್ದು. ಆದರೆ ಈಗ ನಾಟ್ ರೆಕಮೆಂಡೆಡ್, ಯಾಕೆಂದರೆ ಸ್ವಲ್ಪ ಸಾಲ ಜಾಸ್ತಿ ಇದೆ ಮತ್ತು ತುಂಬ ಓವರ್ ವ್ಯಾಲಿಡ್ ಆಗಿ ನಡೀತಾ ಇದೆ. ಹಾಗಾಗಿ ಇಲ್ಲಿಂದ ಒಂದು ಕರೆಕ್ಷನ್ ಆಗುವಂಥ ಸಾಧ್ಯತೆ ಇದೆ. ಕರೆಕ್ಷನ್ ಆಗಿಲ್ಲ, ಇಲ್ಲ ಆದ್ಮೇಲೆ ಮೇಲ್ಗಡೆ ಹೋಗಿರೋ ಕರೆಕ್ಷನ್ ಆಗಿಲ್ಲ. ವಾಪಸ್ ಬಂದರೆ 125 150 ಈ ಲೆವೆಲ್ಗೆ ಬರುವಂಥ ಸಾಧ್ಯತೆ ಅಂದರೆ ಒಂದು ದೊಡ್ಡ ಹೆಲ್ದಿ ಕರೆಕ್ಷನ್ ಆಗುತ್ತೆ. ಹಾಗಾಗಿ ಈಗ ಎಂಟ್ರಿ ಮಾಡೋಕ್ಕೆ ಹೋಗ್ಬಿಡಿ. ಆಲ್ರೆಡಿ ಎಂಟ್ರಿ ಮಾಡಿದ್ದಾರೆ ಅಂದರೆ ಖಂಡಿತ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು ಕರೂರ್ ವೈಶ್ಯ ಬ್ಯಾಂಕಲ್ಲಿ. ಈಗ ನಾನು ಡೈಲಿ ಕ್ಯಾಂಡಲ್ ನೋಡೋದಾದ್ರೆ ಲಾಸ್ಟು 4-5 ಕ್ವಾರ್ಟರ್ ಕಂಟಿನ್ಯೂಸ್ ಆಗಿ ಪ್ರಾಫಿಟ್ನ ಮಾಡ್ತಾ ಬಂದಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಓವರ್ ವ್ಯಾಲಿಡ್ ಆಗಿದೆ ಸ್ಟಾಕು ಮತ್ತು ಸಾಲ ಇದೆ ಸ್ವಲ್ಪ, ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಪಿಡಿಲೈಟ್ ಇಂಡಸ್ಟ್ರೀಸ್, ಎಸ್, ನನ್ನ ಪೋರ್ಟ್ಫೋಲಿಯೋನಲ್ಲಿ ಇರುವಂಥ ಸ್ಟಾಕು. ಡಿಸ್ಕ್ಲೇಮರ್, ನಾನೊಬ್ಬ ಸಿವಿಲ್ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡಬೇಕು. ಪಿಡಿಲೈಟು ಸ್ವಲ್ಪ ಸಣ್ಣ ಕ್ವಾಂಟಿಟಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಬರಲಿ ಕರೆಕ್ಷನ್ ಆಗಲಿ ಅಂತ ಕಾಯ್ತಾ ಇದ್ದೀನಿ, ಕರೆಕ್ಷನ್ನೇ ಆಗ್ತಾ ಇರಲಿಲ್ಲ ಸರ್. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಪಿಡಿಲೈಟಿಗೋಸ್ಕರ. ಫೆವಿಕಾಲು, ಫೆವಿಕ್ವಿಕ್ಕು, ಫಿಕ್ಸಿಟ್ಟು, ಏನೇನು ಅಂಟ್ಸೋದು ಯಾವ್ಯಾವುದು ಪ್ರಾಡಕ್ಟ್ ಕೇಳ್ತಿರೋ ಅದೆಲ್ಲ ಇರೋದು ಇವ್ರ ಹತ್ರನೇ. ಸ್ವಲ್ಪ ಹೈ ವ್ಯಾಲ್ಯೂಷನ್, ಈ ಕೆಮಿಕಲ್ ಸೆಕ್ಟರ್ ಅಂತ ನೋಡಿದ್ರೆ ಸ್ವಲ್ಪ ಹೈ ವ್ಯಾಲ್ಯೂಷನ್. ಅದು SRF ಆಗಿರ್ಬೋದು, ದೀಪಕ್ ನೆಟ್ರೇಟ್ ಆಗಿರ್ಬೋದು, ಸ್ವಲ್ಪ ಜಾಸ್ತಿನೇ ನಡೀತಾ ಇರುತ್ತೆ. FIIsಗಳು ಲಾಸ್ಟ್ ಒಂದು 5 ಫೋರ್ಟ್ನೈಟ್ ಅಂದರೆ 15 ಡೇಸ್ ಅಂತ ನೋಡೋದು, ಅಂದರೆ ಸುಮಾರು ಒಂದು 2-3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಯಾವ್ದಾದ್ರು ಒಂದು ಸೆಕ್ಟರಲ್ಲಿ ಆ್ಯಡ್ ಮಾಡ್ಕೊತ ಬರ್ತಾ ಇದ್ದಾರೆ ಅಂದರೆ ಅದು ಕೆಮಿಕಲ್ ಸೆಕ್ಟರ್. ಸೊ ಕೆಮಿಕಲ್ ಸೆಕ್ಟರಲ್ಲಿ FIIಗಳು ಬುಲಿಶ್ ಆಗಿದ್ದಾರೆ. 2800 ಬಂದರೆ ಅದು 100-day ಮೂವಿಂಗ್ ಅವರೇಜ್ ಆಗುತ್ತೆ ವೀಕ್ಲಿ ಕ್ಯಾಂಡಲಲ್ಲಿ. ಸೊ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಸೊ 2800ಗಿಂತ ಕೆಳಗಡೆ ಬಂದರೆ ಹಂತವಾಗಿ ನಾನು ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. 2600ಗೆ ಸ್ಟಾಕ್ ಸಿಕ್ತು ಅಂದರೆ ವೆರಿ ಗೋಲ್ಡನ್ ಲೆವೆಲ್ ಆಗಿರುತ್ತೆ. ಡಿಸ್ಕ್ಲೇಮರ್, ನನ್ನ ಪೋರ್ಟ್ಫೋಲಿಯೋನಲ್ಲಿ ಇರುವಂಥ ಸ್ಟಾಕು ನಾನು ಬಂದರೆ ಆ್ಯಡ್ ಮಾಡ್ಕೊತೀನಿ, ಅದ್ರ ಜೊತೆಗೆ ಹೇಳ್ತಾ ಇರ್ತೀನಿ. ಅದೇ ರೀತಿಗೆ ಜ್ಯೋತಿ CNC ಆಟೋಮೇಷನು ಇದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಈ CNG ಆಟೋಮೇಷನ್ ಇದೆಲ್ಲ ಮಾಡ್ತಾರೆ ಅಂತ. CNG ಕಾರ್ಗಳು ನೋಡಿ, ಮಾರುತಿ ಸುಜುಕಿ 3 ಕಾರ್ ಸೆಲ್ ಮಾಡ್ತಾ ಇದ್ದಾರೆ ದೇಶದಲ್ಲಿ. ಅಂದರೆ ಅದರಲ್ಲಿ 1 ಕಾರ್ CNGನೇ ಹೋಗ್ತಾ ಇರೋದು. ಆ ಕಡೆ ಎಲ್ಲ ಡೆಲ್ಲಿ ಇದರಲ್ಲೆಲ್ಲ ಪೊಲ್ಯೂಷನ್ ಇದೆಲ್ಲ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆಯಲ್ಲ ಇವಾಗ. ಸುಮಾರು ಜನ ಅಲ್ಲಿ ಟ್ಯಾಕ್ಸಿಯಿಂದ ಹಿಡಿದು ಎಲ್ಲರೂ ಕೂಡ CNGಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ CNG ಆ ರೀತಿಯಾಗಿ ಹಾಗಾಗಿ ಡಿಮ್ಯಾಂಡ್ ಜಾಸ್ತಿ ಇದೆ CNGಗೆ ಓವರ್ ಆಲ್ ಸೇಲ್ಸ್ ಎಲ್ಲ ನೋಡೋದಾದರೆ. ಅದರಲ್ಲಿ ಏನೋ ಆಟೋಮೇಷನ್ ಮಾಡುವಂಥ ಕಂಪನಿ ಇದು. ಬಟ್ ಇತ್ತೀಚೆಗೆ ಲಿಸ್ಟ್ ಆಗಿರುವಂಥದ್ದು ಡೈಲಿ ಕ್ಯಾಂಡಲ್ ಏನು 200 ಮೂವಿಂಗ್ ಆವರೇಜು ಬಂದಿಲ್ಲ. ವಾಲ್ಯೂಮ್ಗಳು ಏನು ಕಾಣಿಸ್ತಾ ಇಲ್ಲ. FID ಡೇಟಾ ಸ್ವಲ್ಪ ಜಾಸ್ತಿ ಸೆಪ್ಟೆಂಬರಲ್ಲಿ ಆ್ಯಡ್ ಮಾಡ್ಕೊಂಡಿದ್ರು ಅಂತ ಕಾಣಿಸ್ತಾ ಇದೆ. ಆದರೆ ಎಲ್ಲಿ ವಾಲ್ಯೂಮಲ್ಲಿ ಏನು ಅಂಥದ್ದು ಕಾಣಿಸ್ತಾ ಇಲ್ಲ ನನಗೆ. ಹಾಗಾಗಿ ಈಗ ಬೇಡ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿರ್ಬೋದು ಅಂತ ನಿಮ್ಗೆ ಅನಿಸ್ತಿರ್ಬೋದು, ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗ್ತಿದ್ಯಾ ಅಂತ. ವಿತ್ ವಾಲ್ಯೂಮ್ ಬಂದಿಲ್ಲ, ಹಾಗಾಗಿ ಬೇಡ ಅಂತಲೇ ಹೇಳ್ತೀನಿ. ಸ್ವಲ್ಪ ಹೈ ವ್ಯಾಲ್ಯೂಡು, ಹಾಗಾಗಿ ದೂರ ಇರೋದೇ ಒಳ್ಳೆಯದು. ರೇಮಂಡ್ಸು ನೋಡಿ, 1600 ಬಂದಾಗ ಆ್ಯಡ್ ಮಾಡ್ಕೊಂಡು ಇಲ್ಲಿ ಬಂದಾಗ ಅದು ಹೆಂಗೋ ಮಿಸ್ ಆಗಿಬಿಟ್ಟಿದೆ. ನೀವೇ ಯಾರೋ ಕೇಳಿದ್ರಿ ಹಿಂದೆ. ಸೊ ಆವಾಗ ನಾವು ಮಾತಾಡಿದ್ವಿ, ಅಲ್ಲಿ ದೊಡ್ಡ ಮೂಮೆಂಟ್ ಬಂತು, ಅದಾದ್ಮೇಲೆ ಮತ್ತೆ ಕರೆಕ್ಷನ್ ಬಂದಿದೆ, ಈಗ ಮತ್ತೆ ಹೋಗ್ತಾ ಇದೆ. ಈ ಆಪರ್ಚುನಿಟಿನ ನಾವು ಮಿಸ್ ಮಾಡ್ಕೊಳಂಗಿಲ್ಲ. ರೇಮಂಡ್ಸಲ್ಲಿ ಒಂದು ಶಾರ್ಟ್ ಟರ್ಮು, ಸ್ವಿಂಗ್ ಟ್ರೇಡು, ಮಗದೊಂದು ಎಲ್ಲದಕ್ಕೂ ಆಪರ್ಚುನಿಟೀಸ್ ಇದೆ. ಯಾಕೆ ವಾಲ್ಯೂಮ್ಗಳಿಗೆ ನಾನು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀನಿ ಅನ್ನೋದನ್ನು ಇಲ್ಲಿ ಈಸಿಯಾಗಿ ಡೆಮಾನ್ಸ್ಟ್ರೇಟ್ ಮಾಡ್ಬೋದು. ನೋಡಿ, ಇಲ್ಲಿ ದೊಡ್ಡದಾಗಿ ಮೇಲ್ಗಡೆ ಇಲ್ಲಿಂದ ಒಂದು ದೊಡ್ಡ ವಾಲ್ಯೂಮ್ ಆಗಿತ್ತು, ಮೇಲ್ಗಡೆ ಹೋಯಿತು. ಕನ್ಸಿಸ್ಟೆಂಟಾಗಿ ಮಧ್ಯದಲ್ಲಿ ವಾಲ್ಯೂಮ್ ಬಂತು. ವಾಲ್ಯೂಮ್ ಬಂದಾಗೆಲ್ಲ ಸೆಲ್ಲಿಂಗೇ ಬರ್ತಾಯಿತ್ತು.
ಇಲ್ಲಿ ಅದು ಯಾವತ್ತೋ ಒಂದಿನ ಅದು ಏನಾಯಿತು ಏನಾಯಿತು ಗೊತ್ತಿಲ್ಲ. ಅವತ್ತು 1300 ಇವೆಂಟ್ ಡೇ ಅನ್ಸುತ್ತೆ ಅವತ್ತು. 1200 ಬಂದದಂತೂ ಜೋರಾಗಿ ಮೇಲ್ಗಡೆ ಹೋಯ್ತು ಅವತ್ತು. ಆದರೆ ವಾಲ್ಯೂಮಲ್ಲಿ ಏನು ಕಾಣಿಸ್ತಾ ಇಲ್ಲ ಅವತ್ತು. ಅಂದರೆ ಪ್ಯೂರ್ ಒಂದು ನ್ಯೂಸ್ ಬೇಸ್ಡ್ ಮೇಲೆ ಏನೋ ಒಂದು ಅವತ್ತು ಆಗಿದೆ ಪ್ರೈಸ್ ಆ್ಯಕ್ಷನ್ನು. ವಾಲ್ಯೂಮ್ ಯಾರು ಡೆಲಿವರಿ ತೊಗೊಂಡು ಹೋದಂಗೆ ಕಾಣಿಸ್ತಾ ಇಲ್ಲ ಅವತ್ತು. ವಾಲ್ಯೂಮೇ ಕಮ್ಮಿ ಇದೆ, ಅದು ಹೆಂಗೆ ಅಂತ ಗೊತ್ತಿಲ್ಲ ಆಯಿತಾ. ಆದರೆ ಇವತ್ತು ನೋಡಿ, ಇವತ್ತು ಬಂದಿರುವಂಥದ್ದು ದೊಡ್ಡ ವಾಲ್ಯೂಮಲ್ಲಿ ಆಗಿದೆ ಇವತ್ತು, ಕರೆಕ್ಟಾ. ಸೊ ಹಾಗಾಗಿ ಇಲ್ಲಿ ಏನೋ ಒಂದು ಪ್ರೈಸ್ ಆ್ಯಕ್ಷನ್ ನಡೀತಾ ಇದೆ. ಯಾಕಂದರೆ ಈ ರೇಂಜಿಗೆ ಬಂದಿತ್ತು, ಅಲ್ಲಿಂದ ಮತ್ತೆ ಕರೆಕ್ಷನ್ ಆಯಿತು, ಈಗ ಮತ್ತೆ ಬೌನ್ಸ್ ಆಗ್ತಾ ಇದೆ. ಮೋಸ್ಟ್ ಪ್ರಾಬಬಲಿ ಈ ಸಲ 1800 ಬಿಟ್ಟು ಮೇಲ್ಗಡೆ ಹೋಗುತ್ತೆ ರೈಮಂಡ್ಸು. ಸಿಕ್ಕಾಪಟ್ಟೆ ಒಳ್ಳೆ ಫಂಡಮೆಂಟಲ್ ಇರುವಂಥ ಕಂಪನಿ, ಒಳ್ಳೆ ವ್ಯಾಲ್ಯೂಷನ್ ಸಿಗ್ತಾ ಇದೆ. ಸ್ವಿಂಗ್ ಟ್ರೇಡಿಂಗು, ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮತ್ತೊಂದು ಏನಕ್ಕೆ ಅಂದ್ರೂ ಕೂಡ ಪ್ಲಾನ್ ಮಾಡ್ಬೋದು. ಯಾಕೆಂದರೆ ನೋಡಿ 100 ಡೇ ಮೂವಿಂಗ್ ಅವರೇಜಿಗೆ ಬಂದಾಗೆಲ್ಲ ಸ್ಟಾಕು ಬೌನ್ಸ್ ಆಗುತ್ತೆ. ಈಗ ಬೌನ್ಸ್ ಆದರೆ ನನ್ನ ಪ್ರಕಾರ ಮತ್ತೆ ಆಲ್ ಟೈಮ್ ಹೈಗೆ ಹೋಗಬೇಕು. ಟೆಕ್ಸ್ಟೈಲು, ರಿಟೇಲು ಇದರಲ್ಲಿ ಇವ್ರದ್ದು ಲೈಫ್ ಸ್ಟೈಲ್ ಬೇರೆ ಆಯಿತು, ರೈಮಂಡ್ ಲಿಮಿಟೆಡ್ ಬೇರೆ ಆಯಿತು. ರೈಮಂಡ್ ಲಿಮಿಟೆಡ್ ಬರೀ ಬಟ್ಟೆ ಅಲ್ಲ, ಬಟ್ಟೆದು ಬೇರೆ ಆಗಿದೆ. ಇವ್ರದ್ದು ರಿಯಲ್ ಎಸ್ಟೇಟು ಮತ್ತು ಬೇರೆ ಬೇರೆ ಬಿಸ್ನೆಸ್ ಇದೆ, ಚೆನ್ನಾಗಿದೆ. ರೈಮಂಡ್ ಲೈಫ್ ಸ್ಟೈಲ್ಗಿಂತನೂ ರೈಮಂಡ್ ಲಿಮಿಟೆಡ್ ಚೆನ್ನಾಗಿದೆ. ಸೊ ಇಂಟ್ರಾಡೇಗೆ ಮತ್ತೊಂದಕ್ಕೆ ಎಲ್ಲದಕ್ಕೂ ನಾಳೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ರೈಮಂಡ್ಸು ಒಂದು ಒಳ್ಳೆ ಮೂಮೆಂಟ್ ಕೊಡುವಂಥ ಸಾಧ್ಯತೆ ಇದೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ ನನಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.